ನಮಸ್ಕಾರ ಕರ್ನಾಟಕ. ನಾನು ಬೆಳಗ್ಗೆ ಯಾರೋ ಕೇಳ್ತಾರೆ, ಏನು ಸರ್ ಫುಲ್ ಎಲ್ಲ ಪೊಲೀಸರು ಫುಲ್ ಬೆಣ್ಣೆತ್ ಬಿಟ್ಟಂಗೆ ಅವರೇ ಅಂತ. ಅಲ್ಲ ಗುರು ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕೊಡಬೇಕು, ಇದನ್ನ ಧ್ವನಿ ಮಾಡಬೇಕು, ಕೇಸ್ ಹಾಕಿಸ್ಕೊಬೇಕು. ಆಮೇಲೆ ಅವ್ರು ಕರೆದ್ರೆ ಲೋ ಆಗಿ ಇವ್ ಮನೆ ನುಗ್ತಾರೆ, ಕರೀತಾರೆ, ಸುತ್ತಾಡ್ಕೊಂಬರ್ಬೇಕು, ಪೆಟ್ರೋಲ್ ಹಾಕ್ಬೇಕು, ಎಲ್ಲ ವ್ಯವಸ್ಥೆ ಮಾಡಬೇಕು. ಆದ್ಮೇಲೆ ಟ್ರಾವೆಲಿಂಗ್ ರಾತ್ರಿ 4 ಗಂಟೆಗೆ ಬಂದೆ, ಸುಸ್ತಾಗಿರಲ್ವ, ಏನ್ ಸರ್ ಫುಲ್ ಬೆಣ್ಣೆತ್ಬಿಟ್ಟಾಗವ್ರೆ ಅಂತ ನೀವು ಅನ್ಕೊಂಡ್ರೆ ಖುಷಿ. ನನಗೇನ್ ಸಮಸ್ಯೆ ಇಲ್ಲ, ನನ್ನನ್ನು ಯಾರು ಬೆಣ್ಣೆತ್ತಕ್ಕಾಗಲ್ಲ, ಅಂತ ಗಂಡುಗಳು ಯಾರು ಹುಟ್ಟೂ ಇಲ್ಲ, ಅಷ್ಟು ಹೇಳಬಲ್ಲೆ. ಕಮಿಂಗ್ ಸ್ಟೇಟು ಏನೋ ಕರೆದವ್ರೆ, ನೋಟಿಸ್ ಕೊಟ್ಟಾರೆ, ಹೋಗಿ ಏನಾರು ಪ್ರಶ್ನೆ ಕೇಳಿದ್ರೆ 161 ಪೊಲೀಸರು ಮುಂದೆ ಹೇಳೋ ತನಿಖೆ ಎಲ್ಲ ಕೋರ್ಟ್ ಅಲ್ಲಿ ನಿಲ್ಲಲ್ಲ, ಅದು ತಲೆಯಲ್ಲಿ ಇರ್ಲಿ. ಓಕೆ, ಅಲ್ಲಿ ಏನ್ ಬೇಕಾದ್ರೆ ಹೇಳ್ಬೋದು, ಅಂತ ಒಪ್ಕೊಂಡ್ರು ಕೂಡ ಅದು ಕೋರ್ಟ್ ಅಲ್ಲಿ ನಡೆಯಲ್ಲ. ಓಕೆ, ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಏನಿಯೋ ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್. ರಾತ್ರಿ ಬೆಳಗ್ಗೆ 4 ಗಂಟೆಗೆ ಬಂದು ಬೆಳಗ್ಗೆನೆ ವಿಡಿಯೋ ಮಾಡಾಕಿದ್ದೀನಿ. ಈಗ ಚಾಯನ್ನ ಮಲ್ಕೊಂಡಿದೆ, ಈಗ ಎದ್ದಿದ್ದೀನಿ. ಏನೋ ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್. SIT ಈ ಒಂದು ಚಿನ್ನಯ್ಯನ ಕರ್ಕೊಂಬಂದಾಗ ಏನೇನು ನಡೀತು ಕಳೆದ 1 ತಿಂಗಳೆಲ್ಲ ನೋಡಿದ್ದೀವಿ. ಈಗ ಚಿನ್ನಯ್ಯನಿಗೆ ಒಂದು ಮಾಸ್ಕ್ ಹಾಕ್ತಾರೆ, ಮಾಸ್ಕ್ ತೆಗೆದು ಈಗ SIT ಅವರು ಒಂದು ಮಾಸ್ಕ್ ಹಾಕಕ್ಕೆ ಪ್ರಯತ್ನ ಬೀಳ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಅನ್ನಿಸ್ತಾ ಇರೋದು ಪಾಸಿಬಿಲಿಟೀಸು. ಈಗ ಇವರು SIT ಅವರು ಒಂದು FIR ಅನ್ನ ಮಾಡಿದ್ದಾರೆ ಮಾಸ್ಕ್ ಮ್ಯಾನ್ ಮೇಲೆ, ಅಥವಾ ಕಂಪ್ಲೇಂಟ್ ದಾರ, ಧರ್ಮಸ್ಥಳದ ಹತ್ಯಾಕಾಂಡದ ಪ್ರಕರಣದ ಕಂಪ್ಲೇಂಟ್ ಅವ್ರ ಮೇಲೆ ಒಂದು FIR ಅನ್ನ ಮಾಡಿದ್ದಾರೆ. ಆತ ತಗೊಂಬಂದಂತ ಬುರುಡೆ ಅಥವಾ ಆತ ತಗೊಂಬಂದಂತ ಹ್ಯೂಮನ್ ರಿಮೈನು ಇದು ಅಲ್ಲಿನ ಧರ್ಮಸ್ಥಳದ ಮಣ್ಣಿಂದಲ್ಲ, ಬೇರೆ ಎಲ್ಲೋ ಫಾರಿನ್ ಆಬ್ಜೆಕ್ಟು ಅಂತ. ಓಕೆ, ಒಂದು ಪಾಸಿಬಿಲಿಟೀಸು. SIT ಅವ್ರನ್ನ ನಂಬೋಣ ಅನ್ಕೊಳ್ಳೋಣ, ಒಂದು ಒಪ್ಕೊಳ್ಳೋಣ ಅಂತ ಅನ್ಕೊಳ್ಳೋಣ. ನೀವ್ ಹೇಳ್ತಾ ಇರೋ ಕ್ಲೇಮ್ ಅನ್ನ ಒಪ್ಕೊಳ್ಬಹುದು. ಓಕೆ, ಸೊ ಈಗ ಒಪ್ಕೊಂಡಿದ್ದಾಯ್ತು ಅನ್ನೋದೇ ಇಟ್ಕೊಂಡ್ರೆ ಇವ್ರೇನ್ ಮಾಡ್ತಾರೆ, ಅಲ್ಲಿ ಹೋಗಿ ಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕೋದು. ಈ ಒಂದು ಪ್ರಕರಣದ ದಾಖಲೆಗಳನ್ನ ಫೇಕ್ ಅಥವಾ ಬೇರೆ ಕಡೆಯಿಂದ ಆ ಒಂದು ಸ್ಕೆಲಿಟನ್ ತಗೊಂಡ್ಬಂದು ಚಿನ್ನಪ್ಪ ಕೊಟ್ಟ ಅಂತ ಒಂದು FIR ಆಗಿ ಅರೆಸ್ಟ್ ಆಗಿದೆಯಲ್ಲ, ಆ ಪ್ರಕರಣದಲ್ಲಿ ಈ ಒಂದು ದಾಖಲೆಗಳನ್ನ ಕಂಪ್ಲೇಂಟು ಅಥವಾ ಇವ್ರ ಅಬ್ಸರ್ವೇಷನ್ ಏನು ಅಂತಂದ್ರೆ ಅವ್ನು ಕೊಟ್ಟಿರೋದು ಬೇರೆ ಕಡೆಯಿಂದ, ಅಂದ್ರೆ ಫಾರಿನ್ ಆಬ್ಜೆಕ್ಟಿವ್ ಅಂತಾರೆ. ಅಂದ್ರೆ ಧರ್ಮಸ್ಥಳ ಬಿಟ್ಟು ಬೇರೆನಾ, ಅಥವಾ ಈ ಪರ್ಟಿಕ್ಯುಲರ್ ವರ್ಡ್ಗೆ ಲೀಗಲ್ ಡಿಕ್ಷನರಿ ಏನಾದ್ರು ಅರ್ಥ ಇದೆಯಾ, ಇನ್ವೆಸ್ಟಿಗೇಷನ್ ಏನಾದ್ರು ಅರ್ಥ ಇದೆಯಾ? ಈ ಪರ್ಟಿಕ್ಯುಲರ್ ವರ್ಡ್ ಅಂತಂದ್ರೆ ಇದನ್ನೇನೋ ಸಿಂಗಾಪುರಿಂದ ಎತ್ಕೊಂಬಂದ, ಮಲೇಷಿಯಿಂದ ಎತ್ಕೊಂಬಂದ, ಜಮ್ಮು ಕಾಶ್ಮೀರ ಎತ್ಕೊಂಬಂದ, ಡೆಲ್ಲಿಯಿಂದ ಎತ್ಕೊಂಬಂದ, ಬೆಂಗಳೂರಿಂದ ಎತ್ಕೊಂಬಂದ, ಎಲ್ಲಿಂದ ಎತ್ಕೊಂಬಂದ? SIT ಹೇಳಕ್ಕಾಗತ್ತಾ? ಒಂದು ಪಾಯಿಂಟು. 2ನೇ ಪಾಯಿಂಟು ನೀವೇನು ಹೇಳ್ತೀರಾ, ಅದಕ್ಕೆ FIR ಮಾಡಿದ್ದೀವಿ. ಫೈನ್, ಅವನನ್ನ ನೇಣ್ಗಾಕಿ, ನಮ್ಗೇನು ಸಮಸ್ಯೆ ಇಲ್ಲ, ತಪ್ಪು ಮಾಡಿದ್ರೆ ನೇಣ್ಗಾಕಿ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದು ಪಾಸಿಬಿಲಿಟೀಸ್ ಅವನ್ ತಂದಿರುವಂತ ಹ್ಯೂಮನ್ ರಿಮೈನು ಬೇರೆ ಕಡೆ ಎತ್ಕೊಂಡ್ಬಂದು ದಿಕ್ ತಪ್ಸವನೆ ಅಂತ ನಿಮ್ಮ ಕ್ಲೇಮು, SIT ಕ್ಲೇಮು. ಅದಕ್ಕೆ FIR ಮಾಡಿದಿರಾ, ಅವ್ನ ಅರೆಸ್ಟ್ ಮಾಡಿದಿರಾ, ಮುಖವಾಡ ತೆಗೆಸು ಜನಗಳ ಮುಂದೆ ತೋರಿಸಿ ಬಿಟ್ರೆ. ಈಗ ನಾವೊಂದು ಪಾಸಿಬಿಲಿಟೀಸ್ ಕೇಳ್ತೀವಿ, ಅವನ್ ತಂದ್ಕೊಟ್ಟಂತ ಅವ್ನ್ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಆ ಒಂದು ಹ್ಯೂಮನ್ ರಿಮೈನ್ ತಂದ್ಕೊಟ್ಟ. ಎಲ್ಲಿ ತಂದ್ಕೊಟ್ಟಿದ್ದು? ಧರ್ಮಸ್ಥಳದ ಪೊಲೀಸ್ ಠಾಣೆನಲ್ಲಿ. ಅಲ್ಲಿ ಜುಲೈ 19ವರೆಗೂ SIT ಫಾರ್ಮ್ ಮಾಡೋವರೆಗೂ ಆ ಒಂದು ಪಳವಳಿಕೆ ಧರ್ಮಸ್ಥಳದ ಪೊಲೀಸರು ಕಸ್ಟಡಿಲಿತ್ತು. ತದನಂತರ SIT ಅದನ್ನ ಟೇಕ್ ಓವರ್ ಮಾಡ್ತು. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅದು ಅವನ್ ತಂದ್ಕೊಂಡಂತ ಆ ಒಂದು ಹ್ಯೂಮನ್ ರಿಮೈನ್ ಸ್ಕಲ್ ಅಥವಾ ಹ್ಯೂಮನ್ ರಿಮೈನು ನೀವ್ ಹೇಳ್ತಾ ಇರೋ ಚೇಂಜ್ ಅದು ಧರ್ಮಸ್ಥಳದಲ್ಲ, ಅಥವಾ ನನ್ನ ಪ್ರಿಸಂಪ್ಷನ್ ಫಾರಿನ್ ಆಬ್ಜೆಕ್ಟಿವ್ ಅಂತ ಹೇಳಿದಾಗ ಧರ್ಮಸ್ಥಳದ ಹೊರಗಡೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ನೀವ್ ಎಸ್ಟಾಬ್ಲಿಷ್ ಮಾಡಬೇಕು ಎಲ್ಲಿಂದ ತಂದ್ಕೊಟ್ಟ ಅಂತ. ಒಂದು ಪ್ರಶ್ನೆ. ನಾನು ಪದೇ ಒಂದು ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತಾ ಇದ್ದೆ. ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಇಟ್ಟಿರುವಂತ ಸಿಕ್ಕಿರುವಂತ ಪಳವಳಿಕೆಗಳನ್ನ ಪೊಲೀಸು ಅಥವಾ ಅಲ್ಲಿರೋರು ಯಾರಾದ್ರೂ ಚೇಂಜ್ ಮಾಡಿದಾರ ಅಂತ. ಇಲ್ಲಿ ಅದೇ ಪ್ರಶ್ನೆ ಬರ್ತದೆ. ಚಿನ್ನಯ್ಯ ತಂದುಕೊಟ್ಟಂತ ಪಳವಳಿಕೆಯನ್ನ ಜುಲೈ 19ನೇ ತಾರೀಕುವರೆಗೂ ಧರ್ಮಸ್ಥಳದ ಪೊಲೀಸ್ ಕಸ್ಟಡಿಯಲ್ಲಿತ್ತು. ತದನಂತರ SIT ಕಸ್ಟಡಿಗೆ ಬಂತು. ಇವೆರಡು ಜಾಗದಲ್ಲಿ ಅದಿದ್ದು. ನೀವೇನಾದ್ರೂ SIT ಅಥವಾ ಧರ್ಮಸ್ಥಳದವರು ಆ ಒಂದು ಚಿನ್ನಯ್ಯ ತಂದ್ಕೊಟ್ಟಂತ ಪಳವಳಿಕೆನ ಚೇಂಜ್ ಮಾಡಿರೋ ಸಾಧ್ಯತೆ ಎಷ್ಟಿರ್ಬೋದು? ಯಾಕೆ ಡೌಟ್ ಬೀಳಬಾರ್ದು ನಿಮ್ಮ ಮೇಲೆ? ಧರ್ಮಸ್ಥಳದ ಪೊಲೀಸರ ಹತ್ರ ಜುಲೈ 19ನೇ ತಾರೀಕುವರೆಗೂ ಆ ಚಿನ್ನಯ್ಯ ತಂದ್ಕೊಟ್ಟಂತ ಹ್ಯೂಮನ್ ರಿಮೈನ್ ಸ್ಕಲ್, ಆಮೇಲೆ ಮಾಧ್ಯಮಗಳು ಬಡಿಸೋ ಬುಳ್ಳೆ ಅಂತಂದ್ರೆ ಇದು ಫೇಕು, ಅಂದ್ರೆ ಅಪಪ್ರಚಾರದ ಮಾಧ್ಯಮಗಳು ಬಳಸುವಂತ ಭಾಷೆನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಅವರೇ ಹೇಳ್ತಾ ಇರೋದು ಬುಳ್ಳೆ ಅಂತಂದ್ರೆ ಎಲ್ಲ ಸುಳ್ಳು ಅಂತ. ಸುಳ್ಳಲ್ಲ, ಇವರೇ ಬುಳ್ಳೆ. ಈ ಹ್ಯೂಮನ್ಸ್ ಸ್ಕಲ್ ಅನ್ನ ಅದು ಧರ್ಮಸ್ಥಳದಲ್ಲ ಅಂತ ನೀವು ಅರೆಸ್ಟ್ ಮಾಡಿದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು ಹೇಳ್ತಾರೆ ಸತ್ಯ ಅನ್ಕೊಂಡ್ರೆ ಒಂದು ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟೀಸ್
SIT ಅಥವಾ ಧರ್ಮಸ್ಥಳದ ಪೊಲೀಸರು ಈ ಚಿನ್ನಾಯ ತಂದ್ಕೊಟ್ಟಂತ ಒರಿಜಿನಲ್ ಸ್ಕಲ್ ಅನ್ನ ಚೇಂಜ್ ಮಾಡಿ ಆ ಜಾಗದಲ್ಲಿ ಡೂಪ್ಲಿಕೇಟ್ ಇಕ್ಕಿ ಅದು ಫಾರಿನ್ ಸ್ಕಲ್ ಅಂತ ನೀವೇ ಹೇಳ್ತಾ ಇರೋದು. ನಾನು ಡೆಕರೆಂಡ್ಲರ್ ಓದಿದ್ದು, ನನಗೆ ಅದ್ರ ಮೀನಿಂಗು ಗೊತ್ತಿಲ್ಲ. ಈಗ ನೀವೇ ಹೇಳ್ಬೇಕು, ಫಾರಿನ್ ಅಂತಂದ್ರೆ ಬೇರೆ ಕಡೆ ಎತ್ಕೊಂಬಂದ, ಬೇರೆ ಕಡೆಯಿಂದ ಎತ್ಕೊಂಬರೋದು ಅನ್ನೋದು ನಿಜ ಆಗಿದ್ರೆ ನೀವು FIR ಮಾಡಿದಿರ. ಆ FIR ಅನ್ನ ಕೋರ್ಟ್ಗೆ ಹೇಳಿ ಯಾಕೆ ಆ ಡಾಕ್ಯುಮೆಂಟ್ಸ್ ಅನ್ನ ಬಚ್ಚಿಡಿಸ್ತು ಅಂತ ಅಪ್ಲಿಕೇಶನ್ ಹಾಕಿದಿರ. ನನಗೆ ಇದೇಳಿ, ಜನರಿಗೋಸ್ಕರ ಜನರಿಗಾಗಿ ಪಾರದರ್ಶಕತೆ ಮೇಂಟೈನ್ ಮಾಡಬೇಕಾದಂತ SIT ಅವನ ಮೇಲೆ, ಚಿನ್ನಯ್ಯನ ಮೇಲೆ FIR ಮಾಡಿ ಅವನ ಅರೆಸ್ಟ್ ಮಾಡಿ ಮಾಸ್ಕ್ ಅನ್ನ ಬಿಚ್ಚಿ ಅವನ ಮೇಲೆ ಒಂದು ಆರೋಪವನ್ನ ಹಾಕಿ ಆ ಆರೋಪದ ಡಾಕ್ಯುಮೆಂಟ್ FIR ಗಳನ್ನ ಬಚ್ಚಿಡಿ, ಬೇಡ ಸೀಕ್ರೆಟ್ ಆಗಿ ಇಡಿ ಅಂತ ತಾವು ಯಾಕೆ ಅಪ್ಲಿಕೇಶನ್ ಹಾಕಿದಿರ? ಇದಕ್ಕೇನಾದ್ರೂ ವ್ಯಾಲಿಡ್ ಎಕ್ಸ್ಪ್ಲನೇಷನ್ ಇದೆಯಾ? ನಾವೇ ಹೇಳ್ತೀವಿ, ಈ ಒಂದು ಚಿನ್ನಯ್ಯ ತಂದ್ಕೊಟ್ಟಂತ ಹ್ಯೂಮನ್ ಸ್ಕಲ್ ಅನ್ನ ನೀವೇ ಚೇಂಜ್ ಮಾಡಿದಿರ. SIT ಚೇಂಜ್ ಮಾಡಿರ್ಬೇಕಿಲ್ಲ, ಧರ್ಮಸ್ಥಳ ಪೊಲೀಸರು ಚೇಂಜ್ ಮಾಡಿರ್ಬೇಕು. ಇಬ್ರಲ್ಲಿ ಯಾರೋ ಚೇಂಜ್ ಮಾಡಿ ಅವನ ತಲೆಗೆ ಆ ಜಾಗದಲ್ಲಿ ಬೇರೆ ಒಂದು ಹ್ಯೂಮನ್ ರಿಮೈನ್ ತಗೊಂಡ್ಬಂದಿಟ್ಟು ಈಗ ಅದ್ರ ಮೇಲೆ ಸುಳ್ಳು FIR ಮಾಡಿ ಅವನ್ನ ಅರೆಸ್ಟ್ ಮಾಡಿ ಅಲ್ಲಿಟ್ಟಿರುವಂತ ಪಾಸಿಬಿಲಿಟೀಸ್ ಎಷ್ಟಿದೆ. ಆಮೇಲೆ ಇಲ್ಲಿವರೆಗೂ ಯಾಕೆ ಡೌಟ್ ಬಂದಿದೆ ಅಂತಂದ್ರೆ ನೀವು ತನಿಖೆಯನ್ನ ಪಾರದರ್ಶಕವಾಗಿ ಜನಗಳ ಮುಂದೆ ಇಟ್ಟೇ ಇಲ್ಲ. ಹಂಗಂದ್ಮೇಲೆ ಈ ಡೌಟ್ ಬೀಳೋದ್ರಲ್ಲಿ ಡೆಫಿನೆಟ್ಲಿ ವಿ ಆರ್ ರೈಟಿಂಗ್ ಇಟ್ ಟು ಸುಪ್ರೀಂ ಕೋರ್ಟ್. ಇದು 4ನೇ ಪಿಟಿಷನ್ ಹೋಗ್ತಾ ಇದೆ. ಮೈ ಟೀಮ್ ಇಸ್ ಡೂಯಿಂಗ್ ಇಟ್. ನಾನು ಹೇಳ್ದ ಹೋಗಿ ಅವ್ರ ಪಾಡಿಗೆ ಅವ್ರು ಮಾಡಿತಾ ಇರ್ತಾರೆ. ದೇ ಆರ್ ರೈಟಿಂಗ್